ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸೂಪರ್ ಆಗಿರೋವಂಥ ರೆಸಿಪಿ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಂತೂ ಬಾಯಿ ಕೆಟ್ಟಿರುತ್ತಲ್ಲ, ಆ ಥರ ಟೈಮಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ. ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ತಪ್ಪದೆ ಟ್ರೈ ಮಾಡಿ. ಯಾವ ಥರ ಮಾಡೋದು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಪುಂಡೆ ಸೊಪ್ಪು ಅಂತಾರಲ್ವ, ಪುಂಡೆ ಸೊಪ್ಪು ತೆಲುಗಲ್ಲಿ ಗೋಂಗೂರ ಅಂತಾರೆ. ನಿಮಗೂ ಗೊತ್ತಿದೆಯಾ? ನೀವು ಮಾಡ್ತೀರಾ ಈ ಥರ ಸೊಪ್ಪಿಂದು ಚಟ್ನಿ? ನಾನು ತುಂಬ ದಿವಸಗಳ ನಂತರ ನನಗೆ ಸಿಕ್ಕಿದೆ ಇದು. ಈಗ ಚಟ್ನಿ ಮಾಡೋಣ, ಯಾವ ಥರ ಅಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲಿಗೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಮತ್ತು ದಪ್ಪದ 2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಬೀಜ. ಇದನ್ನು ಕಡಲೆಬೀಜ ಫಸ್ಟ್ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಬಾಣಲಿ ಇಟ್ಬಿಟ್ಟು ಇದು ಸ್ವಲ್ಪ ಆದಷ್ಟು ಸ್ಟವ್ ಸಣ್ಣ ಉರಿಯಲ್ಲಿನೇ ಕಡಲೆಬೀಜ ಹುರ್ಕೊಳ್ಳಿ. ಸ್ಟವ್ ಜಾಸ್ತಿ ಇಟ್ಬಿಟ್ಟು ನಾವು ಹುರಿದ್ಬಿಟ್ರೆ ಬೇಗ ಕಪ್ಪಾಗುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಅದು ಆದ ತಕ್ಷಣ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಲ್ಲ, ಅದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ತುಂಬ ಫ್ರೈ ಆಗೋದೇನು ಬೇಡ, ಒಂದು 50% ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಯಾಕಂದರೆ ಚಟ್ನಿ ಅಲ್ವಾ, ಮತ್ತು ಒಗ್ಗರಣೆ ಬೇರೆ ಹಾಕಬೇಕು, ಆವಾಗ ಅದೆಲ್ಲ ಸರಿ ಹೋಗುತ್ತೆ. ನೋಡಿ, ಬೆಳ್ಳುಳ್ಳಿ ಅದೇ ಥರ ಅಲ್ಲಿ ಏನೇನು ತೆಗೆದಿಟ್ಕೊಂಡಿದ್ದೀನೋ ಅಷ್ಟು ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಇಷ್ಟು ಫ್ರೈ ಆದಮೇಲೆ ನಾನೀಗ ಟೊಮೊಟೊನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಜೀರಿಗೆ ತೋರಿಸೋದು ಮರ್ತಿದ್ದೆ ನಾನು. ಈಗ ಉರಿಬೇಕಾದ್ರೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮೊಟೊನು ಕಟ್ ಮಾಡಿದ್ನಲ್ಲ, ಅದೇ ಟೊಮೊಟೊ ಸೇರಿಸಿ ಈಗ ಅದು ಸ್ವಲ್ಪ ಫ್ರೈ ಆಗಬೇಕು. ಟೊಮೊಟೊ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದು ಹೋಗೋವರೆಗೂ ಅಷ್ಟು ಫ್ರೈ ಮಾಡಿಕೊಂಡು ನಾನು ಕಡಲೆಬೀಜ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಚಿಪ್ಪೆ ತೆಗೆದ್ಬಿಟ್ಟು ಈಗ ಮಿಕ್ಸಿಗೆ ಹಾಕಿದ್ದೀನಿ. ಪೌಡ್ರ್ ಥರ ನೀರು ಹಾಕಿ ಮಾಡ್ಬೋದು. ಈಗ ನಾನು ಇನ್ನೂ ಐಟಮ್ ಎಲ್ಲ ಹಾಕ್ತೀನಲ್ಲ, ಅವಾಗ ನೀರು ಹಾಕೋಣ ಅಂತ ಇದಕ್ಕೆ ಕಡಲೆಬೀಜಕ್ಕೆ ನೀರು ಹಾಕಿಲ್ಲ, ಹಾಗೆ ರುಬ್ಬಿದ್ದೀನಿ. ಈಗ ಹುರ್ಕೊಂಡಿದ್ನಲ್ಲ ಅಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಒಟ್ಟಿಗೆ ಹಾಕ್ಬೋದು, ತುಂಬ ನುಣ್ಣಗಾಗೋ ಚೆನ್ನಾಗಿರಲ್ಲ ಅಂತ. ನೋಡಿ, ಸೊಪ್ಪು ಆಗಲೇ ತೊಳೆದು ಇಟ್ಕೊಂಡಿದ್ನಲ್ಲ, ಅದೇ ಸೊಪ್ಪನ್ನ ಅದೇ ಬಾಣಲಿಗೆ ಹಾಕಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಅಷ್ಟೊಂದು ಸೊಪ್ಪಿರುತ್ತಾ, ಅದು ಸ್ವಲ್ಪ ಹುರಿದ ತಕ್ಷಣ ಇಷ್ಟ ಆಗುತ್ತೆ. 1 ಸ್ಪೂನು, 1.5-2 ಸ್ಪೂನಷ್ಟು ಆಗುತ್ತೆ ಅಷ್ಟೇ. ನೋಡ್ತಾ ಇರಿ, ನೋಡೋಕ್ಕೇ ಬಾಣಲಿ ತುಂಬ ಸೊಪ್ಪು ಕಾಣುತ್ತೆ. ಈ ಸೊಪ್ಪೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಬೇಕಿದ್ರೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೋದು. ನಾನೇನು ಹಾಕಿಲ್ಲ, ಬಾಣಲಿಯಲ್ಲೇ ಇರುತ್ತಲ್ಲ ಅದೇ ಎಣ್ಣೆ ಸಾಕು ಅಂತ. ನೋಡಿ, ಅಷ್ಟು ಸೊಪ್ಪು ಇಷ್ಟ ಆಗಿದೆ. ಇದನ್ನು ಮತ್ತೆ ಅದೇ ಜಾರಿಗೆ ಹಾಕ್ಕೊಂಡು ತುಂಬ ನುಣ್ಣಗೆ ಒಂದು ಸುತ್ತ ಹಡ್ಸಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ಎಲ್ಲನೂ ನುಣ್ಣಗೆ ರುಬ್ಬಿದ್ದೀನಿ. ಈ ಸೊಪ್ಪು ಒಂದು ಸರಿ ಹಿಂಗೆ ಗುರ್ರ ಅನಿಸಿದ್ರೆ ಸಾಕು, ಬೇಗ ನುಣ್ಣಗಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಅದನ್ನು ನಾನು ತೋರಿಸೋದು ಡೀಟೇಲ್ಸಾಗಿ ಸ್ವಲ್ಪ ಮಿಸ್ ಆಯಿತು, ಹಾಗೆ ಎಲ್ಲ ಹೇಳಿದ್ದೀನಿ. ಇಷ್ಟು ಗೋಲ್ಡನ್ ಫ್ರೈ ಆದಮೇಲೆ ಚಟ್ನಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡ್ಕೊಳ್ಳಿ ನೋಡೋಣ ನೀವು. ಇನ್ನೊಂದು ಸರಿ ಮಾಡ್ಕೋಬೇಕು ಅನ್ನೋಂಗಿರುತ್ತೆ ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮೇಲೆ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರುಬ್ಲಿಕ್ಕೂ ಹಾಕಿದ್ದೀನಿ, ಒಗ್ಗರಣೆಗೂ ಹಾಕಿದ್ದೀನಿ. ಆಪ್ಷನ್ನು, ಮೇಲೆ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಹಾಕ್ಕೊಂಡು ಟ್ರೈ ಮಾಡಿ. ಇಷ್ಟ ಆದರೆ